ಗೆಳೆಯರೆ, ಆ್ಯಂಕಲ್ ಜಾಯಿಂಟ್, ನೀ ಜಾಯಿಂಟ್ಗೆ ಎಲ್ಲರ ಬಗ್ಗೆ ಗೊತ್ತಿರುತ್ತೆ ಪೇನ್. ಆ್ಯಂಕಲ್ ಜಾಯಿಂಟ್ ಕೂಡ ಪೇನ್ ಬರ್ಬೋದು, ಸ್ಟಿಫ್ ಆಗ್ಬೋದು, ಮೂಮೆಂಟ್ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಆ್ಯಂಕಲ್ ಜಾಯಿಂಟ್ಸ್ ಪೇನ್ ಕಡಿಮೆ ಯಾಕೆ, ಸ್ಟಿಫ್ನೆಸ್ ಕಡಿಮೆ ಯಾಕೆ? ಆ್ಯಂಕಲ್ ಅಂದರೆ ನಿಮ್ಮ ಲೆಗ್ ಮತ್ತು ಪಾದದ ಮಧ್ಯೆ ಇರುವಂಥ ಜಾಯಿಂಟ್, ಆ್ಯಂಕಲ್ ಜಾಯಿಂಟ್ ಫೋಟೋ ಹಾಕಿರ್ತೀವಿ. ಆ ಜಾಯಿಂಟ್ ಇಂಪ್ರೂವ್ಮೆಂಟ್ ಯಾಕೆ, ಸ್ಟಿಫ್ನೆಸ್ ಕಡಿಮೆ ಯಾಕೆ, ಪೇನ್ ಕಡಿಮೆ, ಭಾಳಷ್ಟು ಸಫರ್ ಆಗ್ತಿರ್ತಾರೆ ಗೊತ್ತಿರಲ್ಲ. ಸಿಂಪಲ್ ಆದಂಥ 3 ಸ್ಟ್ರೆಚ್ ಎಕ್ಸಸೈಸ್ ಹೇಳ್ತೀನಿ. ಎಕ್ಸಸೈಸ್ ಎಲ್ಲ ಮಾಡೋದು ಆ್ಯಂಕಲ್ ಪೇನ್ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ. ನಮ್ಮ ಫಸ್ಟ್ ಡಾಕ್ಟರ್ ಮಾಡಿದಾರಂತ ಆರ್ಥೋಪೆಡಿಕ್ ಸರ್ಜನ್ ಸರ್. ನಾನು 500ಕ್ಕೂ ಹೆಚ್ಚು ಯೂಟ್ಯೂಬ್ ವಿಡಿಯೋಗಳು ಮಾಡಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್ಪೆಷಲಿ ಆ್ಯಂಕಲ್ ಪ್ರಾಬ್ಲಮ್ಗೆ ವಿಡಿಯೋನ ಇವಾಗಲೇ ಫಾರ್ವರ್ಡ್ ಮಾಡಿ. ನಮಗೆ ವಯಸ್ಸು ಆಗ್ತಾ ಆಸ್ ಯು ಸ್ಟಾರ್ಟ್ ಏಜಿಂಗ್ ಅಲ್ವಾ, ಅಥವಾ ಲಾಂಗ್ ಟರ್ಮ್ ಕೂತ್ಕೊಂಡಿರ್ತೀವಿ. ಮತ್ತೆ ನಡೆಯುವಾಗ ಏನಾಗುತ್ತೆ ಅಂತಂದ್ರೆ ಆ್ಯಂಕಲ್ ಜಾಯಿಂಟ್ ಸ್ಟಿಫ್ ಆಗಿ ಶುರುವಾಗುತ್ತೆ, ಮೂವ್ಮೆಂಟ್ಸ್ ಕರೆಕ್ಟ್ ಆಗಲ್ಲ, ಸ್ಟಿಫ್ನೆಸ್ ಇರುತ್ತೆ. ಕೂತ್ಕೊಂಡು ಎದ್ದೇಳಕ್ಕೆ ಸ್ವಲ್ಪ ಆ್ಯಂಕಲ್ ಇಟ್ಕೊಳ್ಳೋ ಫ್ರೀ ಆಗಿಲ್ಲ, ನಡೆಯೋಕ್ಕೆ ಕಷ್ಟ. ಒಂದು 15 ನಡೆದಂಗೆ ಕಷ್ಟ ಆಗ್ತಿರುತ್ತೆ. 15 ನಡೆದ ಮೇಲೆ ಜಾಯಿಂಟ್ ಫ್ರೀ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಕಲ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಇದು ಸ್ಟಿಫ್ನೆಸ್ ಇದೆ ಏನಂತೆ, ನಿಮಗೆ ನಡೆಯೋದು ಕಷ್ಟ, ಪೇನ್ ನೋಡಿ, ಮೂವ್ಮೆಂಟ್ಸ್ ಕರೆಕ್ಟ್ ಆಗಬೇಕು. ಅವಾಗ ನಿಮ್ಗೆ ಪೇನ್ಫುಲ್ ಆಗಿ ನಡೆಯೋಕ್ಕೆ ಅನುಕೂಲ ಆಗುವಂಥದ್ದು, ಪೇನ್ಲೆಸ್ ಆಗಿ. ಸೊ ಆ ಥರ ಮೂವ್ಮೆಂಟ್ಸ್ ಆಗಬೇಕು ಅಂದರೆ, ಸ್ಟಿಫ್ನೆಸ್ ಕಡಿಮೆ ಆಗಬೇಕಂದ್ರೆ ಸಿಂಪಲ್ ಆಗಿ ಎಕ್ಸಸೈಸ್ ಹೇಳ್ತೀನಿ. ಎಕ್ಸಸೈಸ್ ಮಾಡೋದು ಜಾಯಿಂಟ್ ಫ್ರೀ ಆಗುತ್ತೆ. ಸೊ ಆ ಜಾಯಿಂಟ್ ಸ್ಟಿಫ್ ಇದ್ದಷ್ಟು ಪೇನ್ ಜಾಸ್ತಿ, ಸ್ವೆಲ್ಲಿಂಗ್ ಬರೋ ಚಾನ್ಸಸ್ ಜಾಸ್ತಿ, ಮತ್ತೆ ಫಾಲ್ ಆಗೋದು ಜಾಸ್ತಿ. ವಯಸ್ಸವ್ರ ಆ್ಯಂಕಲ್ ಸ್ಟಿಫ್ನೆಸ್ ಕರೆಕ್ಟಾಗಿ ಬ್ಯಾಲೆನ್ಸ್ ಬಿದ್ದೋಗ್ಬಿಡ್ತಾರೆ, ಫ್ರಾಕ್ಚರ್ಸ್ ಆಗ್ಬಿಡುತ್ತೆ. ಆರ್ಥೋಪೆಡಿಕ್ ಸರ್ಜನ್ನು ಸಾಕಷ್ಟು ಈ ಥರ ಫ್ರಾಕ್ಚರ್ ಆಗೋ ಕೇಸ್ಗಳು ನೋಡಿದ್ದೀನಿ. ಹಾಗೆ ಆ್ಯಂಕಲ್ ಜಾಯಿಂಟ್ ಫ್ರೀ ಆಗಬೇಕಂದ್ರೆ ಸಿಂಪಲ್ ಆಗಿ ಮನೇಲಿ ಮಾಡುವಂಥ ಸ್ಟ್ರೆಚಿಂಗ್ ಎಕ್ಸಸೈಸ್ ಹೇಳ್ಕೊಡ್ತೀನಿ. ಮನೇಲಿ ಕೂತ್ಕೊಂಡು ಆರಾಮ್ ಮಾಡ್ಬೋದು. ಎಕ್ಸಸೈಸ್ ಮಾಡೋಷ್ಟು ಆ್ಯಂಕಲ್ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಮೂವ್ಮೆಂಟ್ಸ್ ಜಾಸ್ತಿ ಆಗುತ್ತೆ. ಸಿಂಪಲ್ ಎಕ್ಸಸೈಸ್ ಮನೇಲಿ ಕೊಡುವಂಥ ಎಕ್ಸಸೈಸ್ ಹೇಳ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಂಬರ್ 1 ಆ್ಯಂಕಲ್ ಪಂಪ್ಸ್ ಅಂತ ಹೇಳ್ತೀವಿ. ಸಿಂಪಲ್ ಎಕ್ಸಸೈಸ್. ಆ್ಯಂಕಲ್ ಪಂಪ್ಸ್ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ರೇಂಜ್ ಆಫ್ ಮೂವ್ಮೆಂಟ್ಸ್ ಅಂತೀವಿ. ಆ ಮೂವ್ಮೆಂಟ್ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಮೂವ್ಮೆಂಟ್ಸ್ ಇಂಪ್ರೂವ್ ಆಗುತ್ತೆ, ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ, ಜಾಯಿಂಟ್ ಫ್ರೀ ಆಗುತ್ತೆ, ಮೊಬಿಲಿಟಿ ಚೆನ್ನಾಗಿ ಬರುತ್ತೆ. ಬ್ಯಾಕ್ ಗ್ರೌಂಡ್ ಹಾಕಿರ್ತೀವಿ ನೋಡಿ, ಅದರಲ್ಲಿ ಇಲ್ಲ ಕೂತ್ಕೊಂಡು ಪಾದನ ನಿಮ್ಮ ಕಡೆ ಹೇಳ್ಕೊಳ್ಳೋದು, ಪಾದ ಬೆರಳು ನಿಮ್ಮ ಕಡೆ ಹೇಳ್ಕೊಳ್ಳೋದು, ಸ್ವಲ್ಪ ತಿಳ್ಕೊಳ್ಳೋದು, ಮತ್ತೆ ಕೇಳ್ಕೊಳ್ಳೋದು, ಮತ್ತೆ ಹೇಳ್ಕೊಳ್ಳೋದು. ಈ ಥರ ಒಂದು 15-20 ಸಲ ಮಾಡಿ. ಎಕ್ಸಸೈಸ್ ಮಾಡಿದಷ್ಟು ನಿಮ್ಗೆ ಬ್ಲಡ್ ಫ್ಲೋ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಜಾಯಿಂಟ್ ಸೆಟ್ಲ್ ಆಗುತ್ತೆ, ಸ್ಟಿಫ್ನೆಸ್ ಇರುತ್ತಲ್ಲ ಸ್ಟಿಫ್ನೆಸ್ ಅವಾಯ್ಡ್ ಆಗುತ್ತೆ, ಜಾಯಿಂಟ್ ಸ್ಟ್ರೆಚ್ ಆಗುತ್ತೆ, ಪೇನ್ ಕಡಿಮೆ ಆಗುತ್ತೆ, ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಮತ್ತೆ ಜಾಯಿಂಟ್ ಫ್ರೀ ಆಗುತ್ತೆ, ನಡೆಯುವಾಗ ಅವೆಲ್ಲ ಅನುಕೂಲ ಆಗುತ್ತೆ. ಸೊ ಆ್ಯಂಕಲ್ ಪಂಪ್ಸ್ ರೆಗ್ಯುಲರ್ ಮಾಡಿ. ಒಂದು 15-20 ಸಲ ಒಂದು ಕಾಲ್ ಮಾಡೋದು ಒಳ್ಳೆಯದು. ಒಂದ್ಸರಿ ಒಂದು ಕಾಲ್ ಮಾಡಿ, ಇನ್ನೊಂದು ಕಾಲ್ ಮಾಡಿ. ಆ್ಯಂಕಲ್ ಪಂಪ್ ಸಿಂಪಲ್ ಇಂಪಾರ್ಟೆಂಟ್. ಎಕ್ಸಸೈಸ್ ಮಾಡೋದು ಜಾಯಿಂಟ್ ಫ್ರೀ ಆಗುತ್ತೆ, ಮತ್ತು ಕಾಫ್ ಮಸಲ್ಸ್ ಕೂಡ ಹೆಲ್ಪ್ ಆಗುತ್ತೆ. ಕಾಫ್ ಮಸಲ್ಸ್ ಕಡೆ ನಿಮಗೆ ಊತ ಬರೋದು, ನೋವು ಕೂಡ ಅವಾಯ್ಡ್ ಆಗುತ್ತೆ. ಸಿಂಪಲ್ ಎಕ್ಸಸೈಸ್ ರೆಗ್ಯುಲರ್ ಮಾಡಿದ್ದಾರೆ. ಇಲ್ಲ ನಂಬರ್ 2 ಬಂದು ಆ್ಯಂಕಲ್ ಸರ್ಕಲ್ಸ್ ಅಂತ. ಸರ್ಕಲ್ ಮೂವ್ಮೆಂಟ್ ಮಾಡೋದು ಆ್ಯಂಕಲ್ ಸರ್ಕಲ್ಸ್ ಹೇಳ್ತೀವಿ. ಇಲ್ಲ ಕೂತ್ಕೊಂಡಿರ್ತೀವಿ, ನಿಂತ್ಕೊಂಡು ಮಾಡೋದು, ಕೂತ್ಕೊಂಡು ಮಾಡೋದು, ನಿಂತ್ಕೊಂಡು ಮಾಡೋದು ಕಂಫರ್ಟಬಲ್, ನಿಂತ್ಕೊಂಡೇ ಮಾಡಿಲ್ಲ ಕೂತ್ಕೊಂಡು ಕೂಡ ಮಾಡ್ಬೋದು. ಸೊ ಕೂತ್ಕೊಂಡು ಒಂದು ಕಾಲು ಮುಂದಕ್ಕೆ ಚಾಚ್ಬಿಟ್ಟು ಆ್ಯಂಕಲ್ನೇ ಸರ್ಕಲ್ ಮಾಡೋದು. ಈ ಥರ ಪೂರ್ತಿ ಮೂವ್ಮೆಂಟ್ಸ್ ಇಡೀ ಒಂದು ಸರ್ಕಲ್ ಮಾಡೋಂಥದ್ದು. ಒಂದು 15-20 ಸಲ ಈ ಥರ ಸರ್ಕಲ್ ಮಾಡಿ. ಅದಾದ್ಮೇಲೆ ಉಲ್ಟಾ ಡೈರೆಕ್ಷನ್ ಒಂದು 15 ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ 15-20 ಸಲ ಮಾಡಿ. ಸೊ ಈ ಥರ ಮಾಡಿದಾಗ ಸರೌಂಡಿಂಗ್ ಮೂವ್ಮೆಂಟ್ಸ್ ಎಲ್ಲ ಫುಲ್ ರೇಂಜ್ ಮೂವ್ಮೆಂಟ್ಸ್ ಆಗುತ್ತೆ, ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಮತ್ತೆ ಮಸಲ್ಸ್ ಕೂಡ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ, ಜಾಯಿಂಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಜಾಯಿಂಟ್ ಮೂವ್ಮೆಂಟ್ಸ್ ಆದಷ್ಟು ಜಾಯಿಂಟ್ ಬ್ಲಡ್ ಫ್ಲೋ ಚೆನ್ನಾಗುತ್ತೆ, ಸೆಲ್ಯುಲ್ ಮೆಂಬ್ರೇನ್ ಹೆಲ್ತಿ ಆಗುತ್ತೆ, ಸೆಲ್ಯುಲ್ ಫ್ಲೂಯಿಡ್ ಚೆನ್ನಾಗಿ ಸೆಕ್ರೆಟ್ ಮಾಡುತ್ತೆ ಜಾಯಿಂಟ್ ಅಲ್ಲಿ. ಈ ಥರ ಆ್ಯಂಕಲ್ ಸರ್ಕಲ್ ಮಾಡಿದಷ್ಟು ಸ್ಟಿಫ್ನೆಸ್ ಕಡಿಮೆ ಆಗಿ ಭಾಳ ಅನುಕೂಲ ಆಗುತ್ತೆ. ಸಿಂಪಲ್ ಎಕ್ಸಸೈಸ್ ಕೂತ್ಕೊಂಡು ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು, ಬಟ್ ರೆಗ್ಯುಲರ್ ಮಾಡಿ, ಭಾಳ ಇಂಪಾರ್ಟೆಂಟ್. ನಂಬರ್ 3 ಸಿಂಪಲ್ ಎಕ್ಸಸೈಸ್ ಕಾಫ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಇಲ್ಲ ಸಿಂಪಲ್ ಎಕ್ಸಸೈಸ್ ಮುಂಚೆ ನೀವು ಕೂತ್ಕೊಂಡು ಮಾಡ್ಬೋದು, ಮಲ್ಕೊಂಡು ಮಾಡ್ಬೋದು. ಪಾದನ ಇಟ್ಕೊಂಡಿರ್ತೀರ, ಮಂಡಿ ಸ್ಟ್ರೇಟ್ ಇಟ್ಕೊಂಡಿರ್ತೀರ, ಒಂದು ಟವಲ್ನ ಏನಾದ್ರು ಒಂದು ಪಾದಕ್ಕೆ ಹಾಕ್ಬಿಟ್ಟು ಬ್ಯಾಕ್ ಗ್ರೌಂಡ್ ಹಾಕಿರ್ತೀವಿ ನೋಡಿ, ನಿಧಾನಕ್ಕೆ ಕಾಫ್ನ ಸ್ಟ್ರೆಚ್ ಮಾಡೋದು, ಲೆಗ್ ಫುಟ್ನ ಸ್ಟ್ರೆಚ್ ಮಾಡೋದು. ಸ್ಟ್ರೆಚ್ ಮಾಡಿದಾಗ ನೋಡಿ ಕಾಫ್ ಹಿಂದ್ಗಡೆ ಮಸಲ್ಸ್ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ, ಸ್ವಲ್ಪ ಅಲ್ಲಿ ನಿಮಗೆ ಸ್ಟ್ರೆಚ್ ಆಗಿ ಸ್ವಲ್ಪ ಸ್ಟಿಫ್ ಮತ್ತು ಪೇನ್ ಕೂಡ ಫೀಲ್ ಆಗುತ್ತೆ. ಮತ್ತು ಕಾಫ್ ಸ್ಟ್ರೆಚ್ ಮಾಡಿದಾಗ ಕಾಫ್ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ಆ್ಯಂಕಲ್ ಮೂವ್ಮೆಂಟ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಕಾಫ್ ಸ್ಟ್ರೆಚ್ ಸಿಂಪಲ್ ಎಕ್ಸಸೈಸ್ ಕೂತ್ಕೊಂಡು ಮಾಡಿ, ನಿಂತ್ಕೊಂಡು ಮಾಡಿ, ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡ್ಕೋಬೋದು, ಮಲ್ಕೊಂಡು ಕೂಡ ಮಾಡ್ಬೋದು. ಸೊ ಈ ಥರ ಎಕ್ಸಸೈಸ್ ಮಾಡಿದಷ್ಟು ಏನಾಗುತ್ತೆ ಅಂತಂದರೆ ನಾನು ಕಾಫ್ ಮಸಲ್ಸ್ ಸ್ಟ್ರೆಚ್ ಆಗುತ್ತೆ, ಬ್ಲಡ್ ಫ್ಲೋ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಆ್ಯಂಕಲ್ ಮೂವ್ಮೆಂಟ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಸಿಂಪಲ್ ಎಕ್ಸಸೈಸ್ ಮನೇಲಿ ಕೂತ್ಕೊಂಡು ಮಾಡೋದು, ಒಂದು ಟವಲ್ ಹಾಕೊಂಡು ಮಾಡ್ಬೋದು, ಒಂದು ಬೆಲ್ಟ್ ಹಾಕಿ ಏನೋ ಮಾಡ್ಬೋದು. ಸೊ ಕಾಫ್ ಸ್ಟ್ರೆಚ್ನ ಚೆನ್ನಾಗಿ ಮಾಡಿ ಮಾಡಿದಷ್ಟು ಆ್ಯಂಕಲ್ ಮೂವ್ಮೆಂಟ್ಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಕಾಫ್ ಕೂಡ ಸ್ಟ್ರೆಚ್ ಆಗುತ್ತೆ, ಕಾಫ್ ಕೂಡ ಹೆಲ್ತಿ ಆಗುತ್ತೆ. ಕಾಫ್ ಸ್ಟಿಫ್ ಆಗಿತ್ತು, ಸ್ಟಿಫ್ನೆಸ್ ಅಂತ ಕೂಡ ಆ್ಯಂಕಲ್ ಮೇಲೆ ಲೋಡ್ ಜಾಸ್ತಿ ಬೀಳುತ್ತೆ, ಆ್ಯಂಕಲ್ ಮೂವ್ಮೆಂಟ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಕಾಫ್ ಸ್ಟ್ರೆಚ್ ಮಾಡಿದ್ರೆ ಕಾಫ್ ಮನ್ಸ್ ಕೂಡ ಸ್ಮೂತ್ ಆಗುತ್ತೆ,
ಸ್ಟ್ರೆಚ್ ಆಗಿ ಮಸಲ್ಸ್ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಆಂಕಲ್ ಮೂವ್ಮೆಂಟ್ಸ್ ಕೂಡ ಬಹಳ ಹೆಲ್ಪ್ ಆಗುತ್ತೆ. ಎಕ್ಸ್ಟ್ರಾ ಟಿಪ್ಸ್ ಏನಪ್ಪಾ ಅಂತಂದ್ರೆ ಸಿಂಪಲ್ ಎಕ್ಸರ್ಸೈಸ್ ರೆಗ್ಯುಲರ್ ಮಾಡಿ, ಯಾರಿಗೆ ಆಂಕಲ್ ಜಾಯಿಂಟ್ ಸ್ಟಿಫ್ ಇದೆ, ಪೇನ್ ಇದೆ, ಸ್ವೆಲ್ಲಿಂಗ್ ಇದೆ, ಖಂಡಿತ ಎಕ್ಸರ್ಸೈಸ್ ಮಾಡಿ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ಮಂಡಿ ನೋವು ಜಾಸ್ತಿ, ಆಂಕಲ್ ಜಾಯಿಂಟ್ ಅದು ಕೂಡ ವೆಟ್ ಬೇನ್ ಸೌತಾಗೋದು ಕಡಿಮೆ. ಬಟ್ ಆಂಕಲ್ ಪೇನ್ ಸ್ವೆಲ್ಲಿಂಗ್ ಇದೆ, ಬೇರೆ ಬೇರೆ ಕಂಡೀಷನ್ಸ್ ಇದೆ. ಅದಕ್ಕೆ ಟ್ಯಾಲಸ್ ಅಂತ ಮೂಡಿದೆ, ಅದ್ರಲ್ಲಿ ಎಷ್ಟೊಂದು ಕಂಡೀಷನ್ಸ್ ಇದೆ, ಇವಾಸ್ ನೆಕ್ರೋಸ್ ಅಂತ ಹೇಳ್ತೀವಿ, ಡಿಸ್ಕಸ್ ಎಷ್ಟೊಂದು ಕಂಡೀಷನ್ಸ್ ಇದೆ. ಹಂಗೆ ಪೇನು ಸ್ವೆಲ್ಲಿಂಗು ಜಾಸ್ತಿ ಇದೆ, ಬರೀ ಎಕ್ಸರ್ಸೈಸ್ ಕಡಿಮೆ ಆಗ್ತದೆ, ಮೋರ್ ದನ್ 3 months ಇದೆ, ಏನೋ ಇರ್ಬೋದು, ಓಲ್ಡ್ ಇಂಜುರಿ ಇರ್ಬೋದು, ಕೆಲವು ಎಷ್ಟೊಂದು ಕಂಡೀಷನ್ಸ್ ಇದೆ. ಕ್ವಾಲಿಫೈಡ್ ಆರ್ಥೋಪೆಡಿಕ್ ಸರ್ಜನ್ ತೋರಿಸೋ ಅವಶ್ಯಕತೆ, ಎಕ್ಸ್ರೇ ಮಾಡಿದ್ರೆ ತೀರಾ ಅವಶ್ಯಕತೆ, MRI ಕೂಡ ಮಾಡ್ಬೋದು, MRI ಮಾಡಬೇಕಾಗತ್ತೆ. ಸೊ ಮಾಡಿ ಏನ್ ಡಯಾಗ್ನೋಸಿಸ್ ಪಕ್ಕ ಮಾಡಿ. ಕೆಲವರು ರುಮ್ಟಾಯ್ಡ್ ಆದ್ರಿಂದ ಕಾಮನ್ ಕಂಡೀಷನ್ ಇದೆ. ಬಟ್ ಈ ಒಂದು ಆಂಕಲ್ ಜಾಯಿಂಟ್ ವೆಯ್ಟ್ ಬೇರಿಂಗ್ ಅದು ಮಂಡಿಗೆ ಜಾಸ್ತಿ ಮಂಡಿ ಸೌತ ಜಾಸ್ತಿ, ಆಂಕಲ್ ಸೌತ ಜಾಸ್ತಿ ಆಗಲ್ಲ. ಆಂಕಲ್ ಪೇನ್ ಸ್ವೆಲ್ಲಿಂಗ್ ಏನಾದ್ರೆ ಬೇರೆ ಕಾರಣ ಇರ್ಬೋದು, ರುಮ್ಟಾಯ್ಡ್ ಆರ್ಥರೈಟಿಸ್ ಅಂತ ಇದೆ, ರುಮ್ಯಾಟಿಕ್ ಫೀವರ್ ಅಂತ ಇದೆ, ಇಷ್ಟೊಂದು ಕಂಡೀಷನ್ ಆಂಕಲ್ ಕೂಡ ಪೇನ್ ಸ್ವೆಲ್ಲಿಂಗ್ ಬರುತ್ತೆ. ಸೊ ಆ ಥರ ಆಂಕಲ್ ಪೇನ್ ಸ್ವೆಲ್ಲಿಂಗ್ ಬರ್ತಾ ಇದ್ರೆ ದಯವಿಟ್ಟು ಒಂದ್ಸಲಿ ಕ್ವಾಲಿಫೈಡ್ ಆರ್ಥೋಪೆಡಿಕ್ಸ್ ತೋರಿಸಿ ಡ್ಯಾನ್ಸ್ ಪಕ್ಕ ಮಾಡ್ಕೊಂಡು ಆಮೇಲೆ ಎಕ್ಸರ್ಸೈಸ್ ಮಾಡಿ. ಸಿಂಪಲ್ ಎಕ್ಸರ್ಸೈಸ್ ಕೂಡ ಎಕ್ಸರ್ಸೈಸ್ ರೆಗ್ಯುಲರ್ ಮಾಡಿದ ನಿಮ್ಗೆ ಆಗುವಂಥ ಸ್ಟಿಫ್ನೆಸ್, ಪೇನ್ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ. ಒಂದು ಉತ್ತಮವಾದ ವಿಡಿಯೋ ಮಾಡಿದ್ರೆ ನಿಮ್ಗೆ ಇಷ್ಟ ಆದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರದೆಲ್ಲರೂ ಕೂಡ ಇದನ್ನ ಫಾರ್ವರ್ಡ್ ಮಾಡಿ. ಎಲ್ಲರೂ ಹೆಲ್ತಿ ಆಗಿರೋಣ, ಆಂಕಲ್ ಜಾಯಿಂಟ್ ಕೂಡ ಹೆಲ್ತಿ ಆಗುತ್ತೆ. ಆಂಕಲ್ ಹೆಲ್ತ್ ಇದ್ದಷ್ಟು ನೀವು ಲಾಂಗ್ ಟರ್ಮ್ ಓಡಾಡೋಕ್ಕೆ, ನಡೆಯೋಕ್ಕೆ, ಕೂತ್ಕೊಳ್ಳೋಕ್ಕೆಲ್ಲ ಅನುಕೂಲ ಆಗುತ್ತೆ. ಮಂಡಿ ಅಷ್ಟು ಇಂಪಾರ್ಟೆಂಟ್ ಆಂಕಲ್ ಜಾಯಿಂಟ್ ಕೂಡ ನೆಗ್ಲೆಕ್ಟ್ ಮಾಡೋದು ಬೇಡ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಒಂದು ಸೆಕೆಂಡ್ ಧನ್ಯವಾದಗಳು. ಇವಾಗಲೇ ಮಾಡಿ, ಮರದೇ ಸಬ್ಸ್ಕ್ರೈಬ್ ಮಾಡಿ, ಅವಶ್ಯಕತೆ ಅವ್ರಿಗೆ ಫಾರ್ವರ್ಡ್ ಮಾಡಿ. ಆಲ್ ದ ಬೆಸ್ಟ್.